ಏನು ಮಾಡಿದೆ ಹೇಳು? ನಾನು ನ್ಯೂಸ್ ಪೇಪರು ಇಂಪಾರ್ಟೆಂಟ್ ಇರೋದನ್ನೆಲ್ಲ ನೋಟೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸರ್. ಈಗ ನಾನು ನಿಂಗೆ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಓಕೆ ಸರ್. ಬೇಸಿಕ್ ಹೆಂಗೆ ಓದಬೇಕು ಫಸ್ಟು ಯಾವುದೇ ಎಕ್ಸಾಮ್ಸ್ಗೆ ಗೊತ್ತಾಗ್ತದೆ. ಬೇಸಿಕ್ ಫೌಂಡೇಶನ್ ಫಾರ್ ಆಲ್ ಎಕ್ಸಾಮ್ಸ್. ಓಕೆ ಸರ್. ಯಾವುದೇ ಎಕ್ಸಾಮ್ಗೆ ಇದು ನೀನು ಮಾಡಲೇಬೇಕು. ಓಕೆ ಸರ್. ನೀನು PCಗೆ ಓದು, PSIಗೆ ಓದು, ಅಥವಾ ಗ್ರೂಪ್ಸಿಗೆ ಓದು, ಸೆಂಟ್ರಲ್ ಗೌರ್ಮೆಂಟ್ ಓದು, ಸ್ಟೇಟ್ ಗೌರ್ಮೆಂಟ್ಗೆ ಹೋದ್ರು, ಯಾವುದಕ್ಕಾದ್ರೂ ಹೋಗು, ದಿಸ್ ಇಸ್ ಮ್ಯಾಂಡೇಟರಿ. ಓಕೆ ಸರ್. ಗೊತ್ತಾಗ್ತಿದೆಯಾ ಹೇಳ್ತಿರೋದು? ಫಸ್ಟ್ ಒನ್ ಏನು, ನೀನು ಡೈಲಿ ನ್ಯೂಸ್ ಪೇಪರ್ ರೀಡಿಂಗು. ಓಕೆ ಸರ್, ಆಯಿತು. ಓಕೆನಾ? ನ್ಯೂಸ್ ಪೇಪರ್ ರೀಡಿಂಗು ಅಟ್ಲೀಸ್ಟ್ ಫಸ್ಟ್ ಸ್ಟಾರ್ಟಿಂಗು ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ, 1 to 1.5 hour ಓದಬೇಕು. ಓಕೆ ಸರ್, ಆಯಿತು. ಇದು ಕಂಪಲ್ಸರಿ. ಓಕೆ. ಕನ್ನಡ ಓದಿದ್ರೆ ಪ್ರಜಾವಾಣಿ ಓದು. ಹಾಂ ಸರ್. ಇಂಗ್ಲೀಷು ಹಿಂದೂ ಆರ್ ಡೆಕ್ಕನ್ ಹೆರಾಲ್ಡ್ ಅಂತ ಬರುತ್ತೆ. ಓಕೆ ಸರ್. ಎರಡರಲ್ಲಿ ಯಾವುದಾದ್ರೂ ಒಂದು ಓದು. ನಿಂಗೆ ಯಾವ್ದು ಕಂಫರ್ಟಬಲ್ ಅದು ಓದು. ಓಕೆ ಸರ್. ಎರಡನೇದು, ಓಕೆ ಸರ್, ಪ್ರತಿದಿನ ಡೈಲಿ, ಓಕೆ ಸರ್, ಗೊತ್ತಾಗ್ತಿದೆಯಾ, 1.5 hour ಮೆಂಟಲ್ ಎಬಿಲಿಟಿ. ಓಕೆ ಸರ್. ಓಕೆನಾ? ಓಕೆ. ಇದನ್ನ ಹೆಂಗೆ ಓದಬೇಕು ಅನ್ನೋದು, ಮೆಂಟಲ್ ಎಬಿಲಿಟಿ ನಾನು ಯಾವ ಕ್ಲಾಸ್ ನೋಡಬೇಕು ಅಂತ ನಿಂಗೆ ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ. ಈಗ ಮೆಂಟಲ್ ಎಬಿಲಿಟಿ 1 hour ಕ್ಲಾಸ್ ನೋಡಬೇಕು. ಫಸ್ಟು ಬ್ಲಡ್ ರಿಲೇಷನ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡು. ಬ್ಲಡ್ ರಿಲೇಷನ್. ಓಕೆ ಸರ್. ರಕ್ತ ಸಂಬಂಧ ಅಂತ ಒಂದು ಚಾಪ್ಟರ್ ಬರುತ್ತೆ. ನಿಂಗೆ ಯೂಟ್ಯೂಬಲ್ಲಿ ನೋಡಿದ್ರೆ ಬೇಜಾನ್ ಕ್ಲಾಸ್ಗಳು, ಫ್ರೀ ಕ್ಲಾಸ್ಗಳು ಸಿಗ್ತವೆ, ಅವು ನೋಡ್ಕೊಂಡು ಕಲ್ತ್ಕೊ. ನಿಂಗೆಲ್ಲೂ ನಮ್ಗೆ ಅಕ್ಸೆಸ್ ಕೊಡ್ತಾರೆ ಅದನ್ನ, ಆಯಿತಾ? ಎರಡನೇದು. ಮೂರನೇದು DSCRT ಸ್ಟೇಟ್ ಬುಕ್ಸ್, ನಥಿಂಗ್ ಬಟ್ ಸ್ಟೇಟ್ ಬುಕ್ಸ್. ಸ್ಟೇಟ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಓದ್ತೀನಿ. ನೀನು ಇಂಗ್ಲೀಷ್ ಮೀಡಿಯಂ ಓದ್ತೀಯಾ? ನೋಡಿಲ್ಲ. ಹಂಗಾದ್ರೆ DSCRTಲಿ ಕನ್ನಡ ಮೀಡಿಯಮು ಸಿಗ್ತವೆ, ಇಂಗ್ಲೀಷ್ ಮೀಡಿಯಮು ಸಿಗ್ತವೆ. ನೀನು ಇಂಗ್ಲೀಷ್ ಮೀಡಿಯಂ ಬುಕ್ಸ್ ತಗೋ. ಓಕೆ ಸರ್. ಯಾವುದು ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಗೆ ಹೋದರೆ ಓಕೆ ಸರ್, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೀನಲ್ಲಿ ಡೌನ್ಲೋಡ್ ಮಾಡಿಕೊಂಡು 6th ಸ್ಟಾರ್ಟ್ ಮಾಡು. 6th 2 ಪಾರ್ಟ್ ಅಂತ, ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ. ಒಂದೇ ಬುಕ್ಕು, ಬಟ್ ಹುಡುಗರು ಈಸಿ ಆಗಲಿ ಅಂದ್ಬಿಟ್ಟು 2 ಪಾರ್ಟ್ ಮಾಡಿದ್ದಾರೆ ಅಷ್ಟೇ. ಅದನ್ನು 6th ತಗೋ. 6th ಯಾವ್ಯಾವ ತಗೋಬೇಕು ಅಂದರೆ, ಒಂದು ಸೈನ್ಸು ಆ್ಯಂಡ್ ಸೋಷಿಯಲ್ ಸೈನ್ಸ್ ಎರಡೇ ಬೇಕಾಗಿರೋದು ನಿನಗೆ. ವಿಜ್ಞಾನ, ಸಮಾಜ ವಿಜ್ಞಾನ ಎರಡು ತಗೊಂಡು ಫಸ್ಟು ನಿನ್ಗೆ ಯಾವುದು ಫೇವ್ರೇಟ್ ಸಬ್ಜೆಕ್ಟು? ನನಗೆ ಸೋಷಿಯಲ್ ಸೈನ್ಸ್ ಇದೆ ಸರ್. ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಸ್ಟಾರ್ಟ್ ಮಾಡು. ಓಕೆ ಸರ್. ಆಯಿತಾ? ಓದೋಕ್ಕೆ ಸ್ಟಾರ್ಟ್ ಮಾಡು. ಫಸ್ಟ್ ಚಾಪ್ಟ್ರು, ಸೆಕೆಂಡ್ ಚಾಪ್ಟ್ರು, ಥರ್ಡ್ ಚಾಪ್ಟ್ರು, 4th ಚಾಪ್ಟ್ರು, 5th, 6th, 7th, 8th, 9th, 10th ಹಿಂಗೆ ಓದ್ಕೊಂಡು ಬಾ. ಆಯಿತಾ? ಆಯಿತು. ಈ ಬುಕ್ಸ್ನ ಓದಬೇಕಾದ್ರೆ 3 ಸತಿ ಓದಬೇಕು. ಒಂದೇ ಬುಕ್ನ 3 ಸತಿ ಓದಬೇಕು. ಫಸ್ಟ್ ರೀಡಿಂಗ್ ಹೆಂಗೆ ಹೇಳ್ತೀನಿ ಕೇಳ್ಕೊ. ಫಸ್ಟ್ ರೀಡಿಂಗ್, ಈಗ 6th ಬುಕ್ ತಗೊಂಡೆ. ಫಸ್ಟ್ ರೀಡಿಂಗ್ ಹೆಂಗೆ ಮಾಡಬೇಕು ಅಂತಂದರೆ, ಫಸ್ಟು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು. ಓಕೆ ಸರ್. ಅರ್ಥ ಆಗ್ತಿದೆಯಾ? ಬೇಸಿಕ್ಸ್ ಬುಕ್ ತೊಗೊಂಡು ನೋಡ್ಕೊಂಡು ಹೋಗ್ಬೇಕು. ಫಸ್ಟು ಏನಿದೆ ಆ ಬುಕ್ಕಲ್ಲಿ, ಏನಿದೆ ಆ ಬುಕ್ಕಲ್ಲಿ ನೋಡಿಲಿ. ಇದು 8th ವಿಜ್ಞಾನ ಕೊಟ್ಟಿದ್ದಾನೆ ಅನ್ಕೋ. ನಾನು ವಿಜ್ಞಾನದ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಹೋಗಿ ಅಷ್ಟೇ. ಈಗ 8th ನೋಡು. ಈಗ ಫಸ್ಟ್ ಚಾಪ್ಟರ್ ಏನಿದೆ ಚಾಪ್ಟರ್ ಹೆಸರು ದಹನ ಮತ್ತು ಜ್ವಾಲೆ ಅಂತ ಇದೆ. ಏನು ಗೊತ್ತು, ಏನು ಮಾಡಬೇಕು ಅಂತ ಇದನ್ನ ದಹನ ಮತ್ತು ಸುಮ್ಮನೆ ನೋಡ್ಬೇಕು. ಈಗ ನೋಡಿ, ಚಾಪ್ಟರ್ ಗೊತ್ತಾಯಿತು. ದಹನ ಎಂದರೇನು? ಓಕೆ. ಇದು ಮೆಗ್ನೀಷಿಯಂ ಉರಿಯುವಿಕೆ. ಓಕೆ. ನೋಡ್ಕೋಬೇಕು. ದಿಸ್ ಇಸ್ ಫಸ್ಟ್ ರೀಡಿಂಗ್. ಫಸ್ಟ್ ರೀಡಿಂಗ್ ಹೇಳ್ತಾ ಇದ್ದೀನಿ ನಿನಗೆ. ಏನಿದೆ? ಚಿತ್ರ ಕೊಟ್ಟಿದ್ದಾರೆ, ಏನೋ ಇಲ್ಲಿ 3 ಇದನ್ನು ಕೊಟ್ಟಿದ್ದಾರೆ. ಓಕೆ. ಏನೇನೋ ಮಾತಾಡ್ತಾ ಇದ್ದಾನೆ. ಓಕೆ. ಇನ್ನೇನೋ ಕಂಬಳಿ ಹೊತ್ಕೊಂಡು ಮಲ್ಕೊಂಡವನೆ. ಓಕೆ. ನೋಡ್ಕೊಂಡು ಹೋಗ್ಬೇಕು. ಏನೋ ಮಾಡ್ತಾರೆ. ನಾವು ಬೆಂಕಿಯನ್ನು ನಿಯಂತ್ರಿಸುವುದು ಹೇಗೆ? ಫೈರ್ ಇಂಜಿನ್ ಮಾಡ್ತಾ ಇದ್ದಾರೆ. ಓಹೋ, ಈ ಥರನಾ? ಓಕೆ. ದಹನ ವಿಧಗಳು, ಎಷ್ಟು ಟೈಪ್ಸ್ ವಿಧಗಳಿದೆ? ಜ್ವಾಲೆ ಅಂದ್ರೆ ಏನು? ಈ ಥರನಾ? ಜ್ವಾಲೆಯ ರಚನೆ. ಓಕೆ. ಓಕೆ. ಇಲ್ಲಿದೆ. ಇದ್ರ ಬಗ್ಗೆ ಮೇಣದ ಬತ್ತಿಲಿ ಏನೋ ಸುಡ್ತಾ ಇದ್ದಾರೆ. ಓಕೆ. ಇಲ್ಲೂ ಏನೋ ಮೇಣದ ಬತ್ತಿ ಹತ್ರ ಕೊಟ್ಬಿಟ್ಟು ಮಧ್ಯೆ ಬೇಸಿ ಮೇಣದ ಬತ್ತಿ ಉರಿಯುವ ಏನೋ ಹೇಳ್ತಾ ಇದ್ದಾರೆ. ಲೋಹದ ಕೊಳೆಯುವ ಮೂಲಕ ಉದುತ್ತರ ಅಕ್ಕಸಾಲಿಗ. ಇಂಧನ ದಕ್ಷತೆ, ಕಲ್ಲಿದ್ದು ಬೆರಣಿ, ಕ್ಯಾಲೋರಿ ಮೌಲ್ಯ ಅಂತ ಕೊಟ್ಟವ್ರೆ. ಏನು ಕ್ಯಾಲೋರಿ ಮೌಲ್ಯ? ಓಕೆನಾ? ಇಂಧನ ದಹನವು ಅನೇಕ ಉತ್ಪನ್ನ ಉಂಟು ಮಾಡುತ್ತದೆ. ಇದಾ? ಓಕೆ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತು ಸರ್. ಇನ್ನೇನು ಇದು ಹೌದಾ? ಆಮೇಲೆ ನೆಕ್ಸ್ಟು ಇಲ್ಲಿ ಇವು ನೋಡಬೇಕು. ಆಮ್ಲಮಳೆ, ಕ್ಯಾಲೋರಿ, ದಹನ, ಅರಣ್ಯನಾಶ, ಸ್ಫೋಟ, ಜ್ವಾಲೆ, ಅಗ್ನಿಶಾಮಕ, ಇಂಧನ ದಕ್ಷತೆ, ಜಾಗತಿಕ ತಪ್ಪು ಏರಿಕೆ, ಆಮೇಲೆ ಐಡಿಯಲ್ ಫ್ಯೂಯಲ್, ಆದರ್ಶ ಇಂಧನ, ಜ್ವಲತಾಂಬ. ಅಂದರೆ ಇಷ್ಟು ಟಾಪಿಕ್ಸ್ನ ನೀನು ಕಲಿತೀಯಾ. ಎಕ್ಸಾಮ್ಸ್ಗೆ ಏನು ಬರುತ್ತೆ? ಆಮ್ಲಮಳೆ ಅಂದ್ರೆ ಕ್ವಶನ್ಸ್ ಕೇಳಿದ್ದಾರೆ. ಆಮ್ಲಮಳೆ. ನೆಕ್ಸ್ಟು ಫ್ಯೂಯಲ್ ಎಫಿಷಿಯನ್ಸಿ ಅಂದರೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಆಯಿತಾ? ನೆಕ್ಸ್ಟು ಇನ್ನೊಂದು ಅರಣ್ಯನಾಶ, ಅದೆಲ್ಲ ಬರುತ್ತೆ ಬಿಡು. ನೆಕ್ಸ್ಟು ಈ ಥರ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆ. ಈ ಚಾಪ್ಟರ್ ಮುಗೀತು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಸುಮ್ಮನೆ ನೋಡು. ಈ ಥರ ಫಸ್ಟ್ ರೀಡಿಂಗ್ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಪೇಜಸ್ಸು ಏನೇನು ರೇಟಿಂಗ್ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ಎಲ್ಲ ಇದು ಮಾಡಿದ್ರೆ ನೀನು ತಲೆ ಕೆಡಿಸ್ಕೊ.
ಆಯ್ತಾಯ್ತಾ. ಹಿಂಗೆ ಏನ್ ಮಾಡ್ತಾ ಹೋಗ್ಬೇಕು, ನೋಡ್ತಾ ಹೋಗ್ಬೇಕು. ಆಯ್ತಾಯ್ತಾ. ನೋಡ್ತಾ ಹೋದಾಗ ನಿಂಗೆ ಗೊತ್ತಾಗುತ್ತೆ ಈ ತರ ಇದೆ ಸಬ್ಜೆಕ್ಟ್ ಈ ತರ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದು ಫಸ್ಟ್ ರೀಡಿಂಗ್ ಮುಗೀತು. ಓಕೆ ಸರ್. ಸೆಕೆಂಡ್ ರೀಡಿಂಗ್ ಬಂದಾಗ ಈಗ ಏನ್ ಮಾಡ್ಬೇಕು, ನೀಟಾಗಿ ಓದ್ಕೊಂಡು ಹೋಗ್ಬೇಕು. ಓಕೆ ಸರ್. ನಾವು ಇದು ಅಂದ್ರೆ ಪ್ರತಿ ಲೈನು ಅಂಡರ್ಲೈನ್ ಮಾಡಿ ಪೆನ್ ತಗೊಂಡು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಮನೆಯಲ್ಲಿ ವಿವಿಧ ಕಾರ್ಯಗಳಿಗೆ, ಕೈಗಾರಿಕೆಗಳಲ್ಲಿ ಮತ್ತು ಹಾಗೂ ವಾಹನಗಳನ್ನು ಚಲಾಯಿಸಲು ವಿವಿಧ ಬಗೆಯ ಇಂಧನಗಳನ್ನು ಬಳಸುತ್ತೇವೆ. ನಮ್ಮ ಮನೆಗಳಲ್ಲಿ ಉಪಯೋಗಿಸುವ ಕೆಲವು ಇಂಧನಗಳನ್ನು ನೀವು ಹೆಸರಿಸುತ್ತೀರಾ? ವ್ಯಾಪಾರ ಕೈಗಾರಿಕೆಯಲ್ಲಿ ಬಳಸುವ ಕೆಲವು ಇಂಧನಗಳು ಹೆಸರಿಸಿ. ಮೋಟಾರ್ ವಾಹನ ಚಲಿಸಲು ಯಾವ ಇಂಧನ ಬಳಸುತ್ತಾರೆ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅವಾಗ CNG ಗೊತ್ತಾಗ್ತಿದ್ಯಾ, ಈ ತರ ನೈಸರ್ಗಿಕ ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, CNG ಅಂದ್ರೆ ಫುಲ್ ಫಾರ್ಮ್ ಕೇಳಿದ್ದಾರೆ. ನ್ಯಾಚುರಲ್ ರಿಸೋರ್ಸ್ ಅಂತಾನೆ ಕರೀತಾರೆ. ಹೌದು, ಕರೆಕ್ಟ್. ನೆಕ್ಸ್ಟ್ ನಿಮಗೆ ಮೆಣಬತ್ತಿ ಉರಿಗೆ ಈ ತರ ಹಿಂಗೆ ಹೋಗ್ಬೇಕಾದ್ರೆ ನೋಡಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಹೆಡ್ಡಿಂಗ್ಸ್ ಬರ್ತವೆ. ಇಲ್ಲ ಅಂಡರ್ಲೈನ್ ನೋಡಿ, ಇಲ್ಲಿ ಹೇಳಿದ್ರೆ ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಗೆ ದಹನ ಎನ್ನುವರು. ನಿನಗೆ ಅರ್ಥ ಆಯ್ತು ದಹನ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಓಕೆನಾ? ಈ ರೀತಿ ನೀವೇನ್ ಮಾಡ್ಬೇಕು, ಓದ್ತಾ ಹೋಗ್ಬೇಕು. ಅಂಡರ್ಲೈನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇನ್ನೊಂದು ಡೆಫಿನೇಷನ್ ಬರುತ್ತೆ. ಇದೆಲ್ಲ ಓದ್ಕೊಂಡು ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಅಂತ ಅಂದ್ಬಿಟ್ಟು ಇದು ಎರಡನೇ ರೀಡಿಂಗು. ಮೂರನೇ ರೀಡಿಂಗ್ ಬಂದಾಗ ನೀನೇನ್ ಮಾಡ್ಬೇಕು, ಏನು ಓದಿರುತ್ತೆ ಕಾನ್ಸೆಪ್ಟ್ ಅವನ್ನ ನೆನಪಿಸ್ಕೋಬೇಕು. ಓಕೆ, ಇದು ದಹನ ಅಂದ್ರೆ ಏನು, ಜ್ವಾಲೆ ಅಂದ್ರೆ ಏನು, ಕ್ಯಾಲೋರಿ ಮೌಲ್ಯ ಅಂದ್ರೆ ಏನು, ನೈಸರ್ಗಿಕ ಅನಿಲ ಅಂದ್ರೆ ಏನು, ಗೊತ್ತಾಗ್ತಿದೆ. ಈ ರೀತಿ ಏನ್ ಮಾಡ್ತೀಯ, ನೆನಸ್ಕೊಂತೀಯ. ಅವ್ನ ಅಕ್ಷರ ಅರ್ಥ ಆಗಲಿ ಅಂದ್ರೆ ಮತ್ತೆ ಬಂದು ಅವ್ನು ಓದಬೇಕು. ಇಂಧನ ದಕ್ಷತೆ ಅಂದ್ರೆ ನೋಡಿ, ಇಂಧನ ದಕ್ಷತೆ ಅಂದ್ರೆ ಏನು ಗೊತ್ತಾಗ್ತಿದೆಯಾ? ಈ ರೀತಿ ನೀವು ನೋಡಿ, ಇಲ್ಲಿದೆ 1 ಕ್ಯಾಲೋರಿ ಮೌಲ್ಯ. ಇದ್ರ ಮೇಲೆ ಕ್ವಶನ್ ಬಂದಿದೆ, ಇಂಪಾರ್ಟೆಂಟ್. 1 ಕಿಲೋಗ್ರಾಂ ಇಂಧನ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಇಂಧನ ಕ್ಯಾಲೋರಿ ವಸ್ತು ಅಥವಾ ಕ್ಯಾಲೋರಿ ಅಂತ ಕರೀತಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಈ ರೀತಿ ಅಂಡರ್ಲೈನ್ ಮಾಡ್ಕೊಂಡು ಓದ್ಕೋಬೇಕು. ಥರ್ಡ್ ಸತಿ ಬಂದಾಗ ನಿಮಗೆ ಕ್ಲಾರಿಟಿ ಇರಬೇಕು, ಏನಿರಬೇಕು, ಯಾವ ತರ ಓದ್ಬೇಕು, ಮತ್ತೆ ಯಾವ ಕ್ವಶನ್ಸ್ ನ ಹೆಂಗ್ ಇಂಪಾರ್ಟೆಂಟ್ ಮಾಡ್ಕೋಬೇಕು, ನಮ್ಗೆ ಏನ್ ಡೌಟ್ ಇದ್ರೆ ಎಲ್ಲಿ ರಿವಿಷನ್ ಮಾಡ್ಕೋಬೇಕು, ಆ ತರ ಎಲ್ಲ ಡೌಟ್ಸ್ ಇರುತ್ತೆ. ಥರ್ಡ್ ರೀಡಿಂಗ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕು, ಮುಚ್ಚಿಡ್ಬೇಕು ಇದನ್ನ. ನೆಕ್ಸ್ಟ್ ಗೋ ಫಾರ್ 9th. ಓಕೆ ಸರ್, ಅರ್ಥ ಆಗ್ತಿದ್ಯಾ? ಈಗ 6th, 7th, 8th, 9th, 10th ಮುಗಿಯವರೆಗೂ ಈಗ ನೀನು ಅಕಸ್ಮಾತ್ ನೀನು 6th ಹಿಸ್ಟ್ರಿ ತಗೊಂಡ್ರೆ ಹಿಸ್ಟ್ರಿ ಕಂಪ್ಲೀಟ್ ಮಾಡು. 6th ಜಿಯೋಗ್ರಫಿ ತಗೊಂಡ್ರೆ ಜಿಯೋಗ್ರಫಿ ಕಟ್ ಮಾಡು. 6th ಸೈನ್ಸ್ ತಗೊಂಡ್ರೆ ಸೈನ್ಸ್ ಕಂಪ್ಲೀಟ್ ಮಾಡು. ಅರ್ಥ ಆಗ್ತಿದ್ಯಾ? 6th ಮುಗಿಬೇಕು ಫಸ್ಟ್. ಒಂದು ಹಿಸ್ಟ್ರಿ, ಪೊಲಿಟಿಕಲ್. 6th ಇಂದ 10th ವರೆಗೂ ಅಂದ್ರೆ ಒಂದು ಬುಕ್ಸ್ ಅಲ್ಲಿ ಏನಿಲ್ಲ ಅಂದ್ರೆ 1 ಇಂದ 12 ಚಾಪ್ಟರ್ ಇರುತ್ತೆ. ಅದರಲ್ಲಿ ಜಿಯೋಗ್ರಫಿಕಲ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅದರಲ್ಲೇ ಒಂದು 7 ರಿಂದ 8 ಬಂದಿರುತ್ತೆ. ಬಟ್ ಚಾಪ್ಟರ್ಗಳು ಚೇಂಜ್ ಆಗಿರುತ್ತೆ, ಅದರಲ್ಲಿ ಇದಾಗಿರುತ್ತೆ. ಸರ್ ಇನ್ನೊಂದು ಡೌಟ್ ಏನು ಅಂದ್ರೆ, ನ್ಯೂಸ್ ಪೇಪರ್ ಇದೆಯಾ? ಅದರಲ್ಲಿ ಇವಾಗ ಇದು ಹೆಡ್ಡಿಂಗು, ಫ್ರಂಟ್ ಪೇಜ್ ಬರುತ್ತೆ, ಪ್ರಜಾವಾಣಿ ಅಂತ ಇರುತ್ತೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಇಲ್ಲಿ ಬಿದ್ದಿದ್ದು ಭಾರತ ಕಡೆಯವರ ಗುಂಡು, ಭರತ್ ಕಡೆಯವರು. ಓಕೆ ಸರ್, ಬಿದ್ದಿದ್ದು ಭರತ್ ಕಡೆಯವರ ಗುಂಡು, ಬಳ್ಳಾರಿ ಘರ್ಷಣೆ, ಮರಣೋತ್ತರ ಪರೀಕ್ಷೆ ವೇಳೆ ದೇಹದಲ್ಲಿ ಗುಂಡಿನ ವಾರ್ಡ್ ಬರುತ್ತೆ. ಅದರಲ್ಲಿ ಈ ತರ ಇದಾದ ತಕ್ಷಣ ಬಳ್ಳಾರಿ ಘರ್ಷಣೆ ಮರಣೋತ್ತರ ಪರೀಕ್ಷೆ ವೇಳೆ ದೇಹದಲ್ಲಿ ಗುಂಡಿನ ವಾರ್ಡ್ ಬರುತ್ತೆ ಅಂತ ಇದೆಯಲ್ಲ, ನೀವು ಇದರಲ್ಲಿ ಹಿಸ್ಟ್ರಿ ಅಂತ ಬರ್ದಿರ್ತೀರಾ. ಇದರಲ್ಲಿ ನೀವು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಬರೀತಿರಲ್ಲ, ಅದೆಲ್ಲ ನೋಡಿರೋದು ವಿಡಿಯೋದಲ್ಲಿ. ಅದು ಇಂಪಾರ್ಟೆಂಟ್. ಇದು ಹಿಸ್ಟ್ರಿನೇ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಅದು ಯಾವ ತರ ಗೊತ್ತಾಗುತ್ತೆ ಸರ್? ಒಳ್ಳೆ ಕ್ವಶನ್ ಕೇಳಿದೆ. ಅದು ನಿನಗೆ ಏನ್ ಬರುತ್ತೆ ಗೊತ್ತಾ? ನಿನಗೆ ಯಾವಾಗ ಈಗ ಒಂದು ಓದೆ ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಅಂತ, ದಿಸ್ ಇಸ್ ಪೊಲಿಟಿಕಲ್. ಇದು ಅದು ನಿನಗೆ ಎಕ್ಸಾಮ್ಸ್ ಬರಲ್ಲ. ಇದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನೀನು ಕ್ವಶನ್ ಪೇಪರ್ ನೋಡಿದಾಗ, ಹಳೆ ವರ್ಷದ ಒಂದು 10-15 ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇದು ಕರೆಂಟ್ ಅಫೇರ್ಸ್ ಯಾವ ರೀತಿ ಕೇಳ್ತಾರೆ, ನ್ಯೂಸ್ ಪೇಪರ್ ಇಂದ ಏನೋ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ. ಈಗ ನೀನು ಒಂದು ಕೆಲಸ ಮಾಡು, ನಿನ್ನೆ ನಿಂಗೊಂದು ನಾನು ಕ್ವಶನ್ಸ್ ಪೇಪರ್ ಬಿಡ್ಸಕ್ ಕೊಟ್ಟಿದ್ದೆ, FDI ಕ್ವಶನ್ ಪೇಪರ್. ಅದು ಎಲ್ಲಿ ತಗೋ ಇರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಯಾವ ಬಂದಿದೆ ನನಗೆ ಹೇಳು. ಈಗ ಫಸ್ಟ್ ಕ್ವಶನ್ ಏನಿದೆ? ಈ ಕೆಳಗೊಂಡ ಮಗಧ ರಾಜ, ಅದು ಕರೆಂಟ್ ಅಫೇರ್ಸ್. ಮಗಧ ಅಂತಿದ್ದಂಗೆ ಎಲ್ಲಿ ಬರ್ತದೋ? ಮಗಧ ಅಂತ ಹಿಸ್ಟ್ರಿ ಬರುತ್ತೆ. ಅಲ್ಲ, ಮುಂದಕ್ಕೆ ಹೋಗು, ನೋಡ್ತಾ ಹೋಗು. ಯಾವ ಕರೆಂಟ್ ಅಫೇರ್ಸ್ ಕ್ವಶನ್ ಬಂದ ನನಗೆ ಹೇಳು ಪಟ್ ಅಂತ. ನೋಡಿ, ನನಗೆ ಎಲ್ಲಿ ನೋಡಿದ್ದೀನಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಹಿಸ್ಟ್ರಿ. ಈ ಕೆಳಗಿನ ಯಾವ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ? ಇದು ಗ್ರಾಮೀಣ ಅಭಿವೃದ್ಧಿಲಿ ಬರುತ್ತೆ. ಇದು ಕರೆಂಟ್ ಅಫೇರ್ಸ್ ಅಲ್ಲ. ಈ ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸೈನ್ಸ್ ಕೆಳಗಿನ ಪರಿಗಣಿಸಿ. ನಾನು ಏನ್ ನೋಡಿದೆ ಕ್ವಶನ್ ಪೇಪರ್ ನೀನು? ನಾನು ಅದಕ್ಕೆ ಕುಣಿಸಿದ್ದು, ಮತ್ತೆ ಸುಮ್ಮನೆ ಕುಣಿಸ್ತೀನಿ ನಾವು. ನೀನು ಟೈಮ್ ವೇಸ್ಟ್ ಮಾಡೋಕ್ಕೆ. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಸೈನ್ಸ್ ಕರೆಂಟ್ ಅಫೇರ್ಸ್ ನೋಡಿ, ಅದೇ ಹೇಳ್ತದೆ. ನಿಂಗೆ ಗೊತ್ತಾಗ್ತಾ ಇಲ್ಲ. ಇನ್ನು ನಿನ್ನೆ ಕ್ವಶನ್ ಪೇಪರ್ ಬಿಡಿಸಿದೆ, ಕರೆಂಟ್ ಅಫೇರ್ಸ್ ಆಗೋದು ಗೊತ್ತಾಗ್ತಾ ಇಲ್ಲ. ಸೈನ್ಸ್ ಇದೆ ಸರ್, ಆಲ್ಮೋಸ್ಟ್ ಇದರಲ್ಲೆಲ್ಲ
ವಿಶ್ವಕೋಶದಲ್ಲಿ ಪ್ರಸಿದ್ಧರಾದ ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ಬರೆದಿದ್ದಾರೆ ಕನ್ನಡದ ವನ್ಯಜೀವಿಯಲ್ಲಿ ಕೆಳಗಿನ ಬಿಡೋದು ಮ್ಯಾಥಮೆಟಿಕ್ಸ್ ಅದು ಮುಂದೆ ಕರೆಂಟ್ ಅಫೇರ್ಸ್ ಯಾವುದೂ ಇಲ್ಲ ಅನ್ಸುತ್ತೆ. ನಿನ್ನ ದಡ್ಡ ಇದೆಯಾ ನೀನು. ಹಿಂಗಾದ್ರೆ ಕತೆ ಮುಗೀತು. ಅದಕ್ಕೆ ನಾನು ಯಾಕೆ ನೀನು ಕೂಡಿಸ್ಕೊಂಡು 1 hour ಕುತ್ಕೊಂಡು ಓದು ನೋಡು ಯಾವ ಕ್ವಶನ್ಸ್ ಬಂದಿದೆ ಅಂತ. ನೀನು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಶನ್ಸ್ ಬಂದಿಲ್ಲ ಅಂತ ಹೇಳ್ತೀಯಲ್ಲ. ಸರ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮುಳ್ಳಯ್ಯನಗಿರಿ ಹಿಂದೆ ಚಂದ್ರ, ದ್ರೋಣ, ಪರ್ವತ ಎಂದು ಕರೆಯಲಾಗುತ್ತದೆ. ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಚಲನಚಿತ್ರ ಸರ್, ಇದು ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಇದು ಕರೆಂಟ್ ಅಫೇರ್ಸ್ ಅಲ್ವಾ? ಓದು ಕರೆಂಟ್ ಕ್ವೆಶ್ಚನ್. ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಕಂದೀಲು ಚಲನಚಿತ್ರ ನೋಡಿದ್ಯಾ ನೀನು? ನೋಡಿದೀನಿ, ಬಟ್ ಗೆಸ್ ಇಲ್ಲ ಸರ್ ಇದೆ ಅಂತ. ನೋಡಿದ್ಯಾ? ನೋಡಿದೀನಿ, ಬಟ್ ಗೆಸ್ ಇಲ್ಲ. ನೋಡಿಲ್ಲ ನೀನು? ಹೌದು ಸರ್. ನೋಡಿ, ಅದು ಕಂದಿಲ ಫಿಲಂ ನೀನು ನೋಡಿಲ್ಲ. ಆಯ್ತು ಹೇಳು, ಮುಂದೆ ಕೇಳು. ಮತ್ತೆ ಆಪ್ಷನ್ ಎ, ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ರವರು ನಿರ್ದೇಶಿಸಿದ್ದಾರೆ. ಬಿ, 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ. ಇದ್ರ ಬಗ್ಗೆ ಯಾಕೆ ಕ್ವಶನ್ಸ್ ಕೇಳಿದಾರೆ ಗೊತ್ತಾಯ್ತಾ? ಯಾಕೆ ಕೇಳಿದಾರೆ ಹೇಳು? 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ವಿಭಾಗದ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅಂದ್ರೆ ಅವ್ರು ಕ್ವಶನ್ಸ್ ಏನ್ ಕೇಳಿದಾರೆ ಅಂದ್ರೆ ಕನ್ನಡ ಚಲನಚಿತ್ರ ಗಂಧೇಲಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ. ನೋಡಿ, ಯಾಕೆ ನಿಂಗೆ ಯಾವ್ದನ್ನ ಓದ್ಬೇಕು ಅನ್ನೋದು. ಈಗ ಅಲ್ಲಿಗೆ ನಿನ್ಗೆ ಏನ್ ಗೊತ್ತಾಗ್ಬೇಕು? ನ್ಯೂಸ್ ಪೇಪರ್ ಓದ್ಬೇಕಾರೆ ಕರೆಂಟ್ ಅಫೇರ್ಸ್ ಯಾವುದು, ಜಿಯೋಗ್ರಫಿಕಲ್ ಯಾವುದು, ಅದು ಓಕೆ. ಕ್ವಶನ್ ನೋಡೋಕೆ ಗೊತ್ತಾಗುತ್ತೆ. ಈಗ ನಿನಗೆ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಈ ಕ್ವಶನ್ ನೋಡಿದ್ಮೇಲೆ ಇನ್ನ ನಿಂಗೆ ಒಂದು ವಿಷಯ ಅರ್ಥ ಆಗ್ಬೇಕು. ಏನ್ ಅರ್ಥ ಆಗ್ಬೇಕು ಹೇಳು? ಅಂದ್ರೆ ಯಾವಾಗ ಅದು ತಪ್ಪಾಗಿದೆ ಅಂತ ಹೇಳ್ತಾರಲ್ಲ. ಅಲ್ಲ ಪಿ, 71ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳು ಬಂತು ಅಂತಂದ್ರೆ ಅದು ಇಂಪಾರ್ಟೆಂಟ್. ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದ ಅಥವಾ ಕನ್ನಡದ ಯಾವ್ದಾದ್ರು ಚಲನಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅಂದ್ರೆ ಅದು ಇನ್ನೂ ಇಂಪಾರ್ಟೆಂಟ್. ಅದೆಲ್ಲ ಬರುತ್ತೆ? ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಡೈಲಿ ನ್ಯೂಸ್ ಪೇಪರ್ ನೋಟ್ ಮಾಡ್ಕೊಂಡು. ನಾನು ಹೇಳೋದು ಅದಕ್ಕೆ ಅರ್ಥ ಮಾಡ್ಕೋ. ಒಂದ್ ನಿಮಿಷ ಬಿಟ್ಬಿಟ್ಟು ಸಾಕು, ಅದನ್ನ ತೆಗೆದಿಕ್ಕೋ. ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ನಿನಗೆ ಒಂದು ತಿಂಗಳು ಏನೋ ಗೊತ್ತಾಗಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಓದ್ತಾ ಹೋಗು. ಯಾವಾಗ ನೀನು ಒಂದು 10 ರಿಂದ 15 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀಯಾ, ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟು. ಇತ್ತೀಚೆಗೆ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ರಾ 25 ಅಲ್ಲಿ ಪೇಪರ್ ಓದಿಲ್ಲ ಸರ್, ಕ್ಲಾರಿಟಿ ಸಿಗ್ತಿಲ್ಲ. ಆಯ್ತು, ಕೇಳಿದೆ ಹೋಗ್ಲಿ. ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ರು, 50 ವರ್ಲ್ಡ್ ಕಪ್, 50 ಒನ್ ಡೇ ವರ್ಲ್ಡ್ ಕಪ್ ಅಂತ ಕರೀತಾರೆ. ಎಲ್ಲಿ ನಡೀತು, ಯಾರು ಗೆದ್ರು, ಯಾರ ವಿರುದ್ಧ ಗೆದ್ರು? This is very common basic questions. ಕರೆಂಟ್ ಅಫೇರ್ಸ್ ಅಲ್ಲ ಇದು. ನಿಂಗೆ ಜನರಲ್ ಆಗಿ ಗೊತ್ತಿರ್ಬೇಕಿದೆಲ್ಲ. ನೀನು ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿದ್ಯಾ? ಎನಿ ಎಕ್ಸಾಮ್ಸ್ ಹೋಗು ನೀನು. NDA ಎಕ್ಸಾಮ್, CDS ಎಕ್ಸಾಮ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಯಾವ್ದಾರು ಹೋಗು. ರೀಸೆಂಟ್ 2026 ಜನವರಿ 6ನೇ ತಾರೀಕು ದೇವರಾಜ್ ಅರಸರ್ಗಿಂತ ಜಾಸ್ತಿ CM ಆಗಿರೋರು ಯಾರು ಅಂದ್ರೆ ಸಿದ್ದರಾಮಯ್ಯ ಬಂತು. ಎಷ್ಟು ದಿನ ಅಂತಾನು ಕೇಳ್ತಾರೆ, ಅದು ಇಂಪಾರ್ಟೆಂಟ್. ಅಯ್ಯೋ ನೀನು ದಡ್ಡ, ನೀನ್ ಏನ್ ಕ್ವಶನ್ ಪೇಪರ್ ಬಿಡಿಸ್ತೆ? ಆ ಕ್ವಶನ್ ಬಂದಿದೆ ನೋಡು, ತೆಗೆದು. ಸರ್ ಬಂದಿದೆ ಸರ್, ನೆನೆ ಅದಕ್ಕೆ ಸರ್ ನಾನು ಕೇಳಿದೆ. ಬಂದಿದೆ ಸರ್ ಅಲ್ವಾ? ಅದಕ್ಕೆ ಹೇಳೋದು, ಯಾವ್ದಾದ್ರು ಅಚೀವ್ಮೆಂಟ್ ಆಗಿದ್ರೆ ಅದು ಕರ್ನಾಟಕದಲ್ಲಿ ಈಗ ಅತಿ ಹೆಚ್ಚು ದಿನಗಳನ್ನ ಪೂರೈಸಿದ ಯಾರು? ದೇವರಾಜ ಅರಸು. ಅವ್ರನ್ನ ಬೀಟ್ ಮಾಡಿದಾರೆ ಯಾರು? ಸಿದ್ದರಾಮಯ್ಯ. ಈ ಕ್ವಶನ್ ಬರುತ್ತೆ ಅಂತ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಆ ಕ್ವಶನ್ಸ್ ಬಂದಿದೆ. ವುಮೆನ್ ವರ್ಲ್ಡ್ ಕಪ್ ಬಂದಾಗ ನಾನು ಹುಡುಗರಿಗೆ ಹೇಳಿದ್ದೆ ಕ್ಲಾಸ್ ಅಲ್ಲಿ, ಇದು ಕ್ವಶನ್ ಬರುತ್ತೆ ನೋಡ್ರು ಅಂತ. ಕ್ವಶನ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊ. ನಾನು ಹೇಳಿದೀನಿ ಅಂದ್ಬಿಟ್ಟು ಕ್ವಶನ್ ಬಂದಿಲ್ಲ. ಅದು ಇಂಪಾರ್ಟೆಂಟ್, ಅದು ಬರುತ್ತೆ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ನೀನ್ ಏನ್ ಮಾಡ್ಬೇಕು, ಪೇಪರ್ ಓದ್ಬೇಕಾದ್ರೆ ಈಗ ಯಾವ್ದು ಓದ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ ಸ್ಟಾರ್ಟಿಂಗು. ನೋ, ಡೋಂಟ್ ವರಿ. ನೀನ್ ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಯಾವ್ದು ಓದ್ಬೇಕು ಯಾವ್ದು. ಹಂಗನ್ಬಿಟ್ಟು ಅಲ್ಲಿವರೆಗೆ ನಾನು ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಮೇಲೆ ನಾನು ನ್ಯೂಸ್ ಪೇಪರ್ ಓದ್ತೀನಿ ಸುಳ್ಳು, ತಪ್ಪು. ಫಸ್ಟ್ ಓದ್ತಾ ಇರಬೇಕು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಅಂತ. ಹೆಂಗ್ ನೋಟ್ಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ನಾನು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ, ಅದು ನೋಡಿದ್ಯಾ? ಇನ್ನೂ 2 ಸತಿ ನೋಡು, ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ನಾನು ವಿತ್ ಹಳೆ ವಿಡಿಯೋಗಳಲ್ಲೂ ಮಾಡಿದ್ದೀನಿ, ನಿಂಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಬಿಟ್ಟು ನೋಟ್ಸ್ ಮಾಡ್ಕೊಂಡೆ ತೋರಿಸಿದ್ದೀನಿ ನಾನು. ಅರ್ಥ ಆಗ್ತಿದ್ಯಾ? ಒಂದು ಕ್ಲಾರಿಟಿ ಸಿಕ್ತು. ನ್ಯೂಸ್ ಪೇಪರ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮತ್ತೆ ಇದೊಂದು ಕ್ಲಾಸಸ್ ಬೇಕು, ಕ್ವಶನ್ ಪೇಪರ್ ಬೇಕು ಸರ್. ನಾನು ಹೇಳೋದಕ್ಕೆ ಕೇಳು, ಅದನ್ನ ಹೇಳ್ತೀನಿ. ಈಗ ನೀನು ಇಷ್ಟು ಕೆಲಸ ಮಾಡು. ಫಸ್ಟ್ 6th ನಾನು ಹೇಳಿದ್ನಲ್ಲ ಕ್ವಶನ್ಸ್, 6th ಕ್ಲಾಸ್ನ ಮುಗಿಸ್ಕೊಂಡು ಬಾ. ನೆಕ್ಸ್ಟ್ ಇದರಲ್ಲಿ ನಾನು ನಿಂಗೆ ಹೇಳ್ಕೊಡ್ತೀನಿ ಏನಂತ, ಯಾವ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಯಾವ ರೀತಿ ಅನಾಲಿಸಿಸ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಕ್ಲಾರಿಟಿ ಸಿಗ್ತಾ? ಇದು ನ್ಯೂಸ್ ಪೇಪರ್, 1 hour ಮೆಂಟಲ್ ಎಬಿಲಿಟಿ, ಇದು ಬೇಸಿಕ್ಸ್ ಬುಕ್ ರೀಡಿಂಗು ಇಷ್ಟು ಮಾಡ್ಕೊಂಡು ನೆಕ್ಸ್ಟ್ 6th ಫುಲ್ ಮುಗಿಸ್ಕೊಂಡ್ ಬರ್ಬೇಕು. ಏನು ಸೋಷಿಯಲ್ ಸೈನ್ಸ್ ನ ಮುಗಿಸ್ಕೊಂಡ್ ಬರ್ಬೇಕು ನೀನು. ಗೊತ್ತಾಗ್ತಿದ್ಯಾ?